500 ಕೋಟಿ ಮಹಿಳಾ ಪ್ರಯಾಣಿಕರ ಸಂಭ್ರಮಾಚರಣೆಯನ್ನು ಈ ದಿನ ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ರೂಪಾ ಮೇಡಮ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, KSRTC ಅತ್ಯುನ್ನತ ಶಕ್ತಿ ಯೋಜನೆಗಳಲ್ಲಿ ಯಾವುದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದು ಬಹು ಮುಖ್ಯವಾದದ್ದು. ಈ ಯೋಜನೆಯಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಮಹಿಳಾ ಪ್ರಯಾಣಿಕರು ಪ್ರತಿನಿತ್ಯ ತಮ್ಮ ಕರ್ತವ್ಯಗಳನ್ನು ನಮ್ಮ ಸಾರಿಗೆ ಬಳಸನೆ ಮಾಡ್ತಾ ಇದ್ದಾರೆ. ಬಹಳ ಎಲ್ಲ ಮಹಿಳಾ ಪ್ರಯಾಣಿಕರಿಗೂ ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಈ ಒಂದು ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದಂಥ ಸರ್ಕಾರಕ್ಕೆ ನಾವು ನಮ್ಮ KSRTC ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. KGF ಡಿಪೋನಲ್ಲಿ ಇಲ್ಲಿವರೆಗೆ ನಮ್ಮ ವಾಹನಗಳಿರ್ಬೋದು, ಹೊಸ ಹೊಸ ವಾಹನಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈಗ ಅಶ್ವಮೇಧ ವಾಹನ ಅಂತ ಬಂದಿದೆ. ಈ ವಾಹನವನ್ನು ಸಹ ನಾವು ಕಾರ್ಯಾಚರಣೆಯಲ್ಲಿ ಇಟ್ಟಿದ್ದೀವಿ. ಇದರಲ್ಲೂ ಕೂಡ ಶಕ್ತಿ ಯೋಜನೆ ಜಾರಿನಲ್ಲಿದೆ. ಅದರಲ್ಲೂ ಕೂಡ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸ್ಬೋದಾಗಿದೆ. ಇದೇ ರೀತಿ ನಮ್ಮ KSRTCನಲ್ಲಿ ಎಲ್ಲ ತರಹದ ಪಾಸ್ಗಳು, ವಿದ್ಯಾರ್ಥಿ ಪಾಸ್ಗಳಿರ್ಬೋದು, ಅಂಗವಿಕಲರ ಪಾಸ್ ಇರ್ಬೋದು, ದೃಷ್ಟಿಮಾಂದ್ಯರ ಪಾಸ್ ಇರ್ಬೋದು, ಸೀನಿಯರ್ ಸಿಟಿಜನ್ ಪಾಸ್ ಇರ್ಬೋದು, ಎಲ್ಲ ಥರದ ಪಾಸ್ಗಳನ್ನು ಸಹ ನಾವು ಜಾರಿಗೆ ತಂದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನು ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಅಂತ ಸರ್ಕಾರದ ಸಾರಿಗೆ ಇಲಾಖೆಯವರು 2 ವರ್ಷದ ಸಂಭ್ರಮಾಚರಣೆಯನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು 2 ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಜನಸಂಖ್ಯೆ ಇರುವಂಥದ್ದು 6 ಕೋಟಿ 50 ಲಕ್ಷ ಜನಸಂಖ್ಯೆ ಇದ್ದೀವಿ, ಆಸ್ಪಾಸ್ನಲ್ಲಿ ಇದ್ದೀವಿ. 500 ಕೋಟಿ ಫಲಾನುಭವಿಗಳು, 500 ಕೋಟಿ ಫಲಾನುಭವಿಗಳ ಇದರ ಸೇವೆಯನ್ನ ಅನುಭವಿಸಿದ್ದಾರೆ ಅಂತಂದ್ಬಿಟ್ಟು ಮಾಹಿತಿ ಇದೆ. ಶಕ್ತಿ ಯೋಜನೆ ಇಷ್ಟು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅಥವಾ ಶಕ್ತಿ ಯೋಜನೆ ಇಷ್ಟು ಜನಸಂಖ್ಯೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೂರದೃಷ್ಟಿನೇ ಯಾರಿಗೂ ಇರಲಿಲ್ಲ. ಸ್ವತಂತ್ರ ಬಂದ ಇಷ್ಟು ವರ್ಷಗಳ ನಂತರ ಒಂದು ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ, ಶ್ರೀಶಕ್ತಿ ಅಂದ್ರೆ ಸ್ತ್ರೀ ಕುಲ ಇಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಶಕ್ತಿ ಯೋಜನೆಯನ್ನ ಸದ್ಬಳಕೆ ಮಾಡ್ಕೊಂಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಸರ್ಕಾರದ ಯಾವುದೇ ಯೋಜನೆ ಕಾಲಮಿತಿ ಒಳಗಡೆ ಅರ್ಥ ಆಗುತ್ತೆ, ಯಾವ ರೀತಿ ಜನಸಾಮಾನ್ಯರ ಮನಸ್ಸನ್ನ ಗೆಲ್ತಾ ಇದೆ ಅಥವಾ ಬಡವರಿಗೆ ಪ್ರತಿಯೊಂದು ಕರ್ತವ್ಯವನ್ನ ನಿಭಾಯಿಸುವಂತ ನಾಯಕರಿಗೆ ಶಕ್ತಿ ಯೋಜನೆ ಶಕ್ತಿಯಾಗಿ ನಿಂತಿದೆ ಅನ್ನೋದಕ್ಕೆ ಇವತ್ತಿನ ಸಂಭ್ರಮಾಚರಣೆ ಸಾಕ್ಷಿಯಾಗಿದೆ. 500 ಕೋಟಿ ಅಂದ್ರೆ ಕಡಿಮೆ ಸಂಖ್ಯೆ ಅಲ್ಲ. ಅದಾದ್ಮೇಲೆ 2 ಕೋಟಿ ಜನಸಂಖ್ಯೆ KGF ಮಾತ್ರ ಕ್ಷೇತ್ರದಲ್ಲಿ, 2 ಕೋಟಿಯಷ್ಟು ಹೆಣ್ಮಕ್ಕಳು KGF ಕ್ಷೇತ್ರದಲ್ಲಿ 2 ವರ್ಷದಲ್ಲಿ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇಡೀ ರಾಜ್ಯದಲ್ಲಿ 500 ಕೋಟಿ, ಬರೀ KGF ಕ್ಷೇತ್ರದಲ್ಲಿ 2 ಕೋಟಿ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ? 10 ಕೋಟಿ 25 ಲಕ್ಷ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ? ಇಡೀ ಕೋಲಾರ ಜಿಲ್ಲೆಯಲ್ಲಿ 10 ಕೋಟಿ 24 ಲಕ್ಷ, 10 ಕೋಟಿ 24 ಲಕ್ಷ. ಈ ಸಂಖ್ಯೆ ಏನನ್ನ ತೋರಿಸುತ್ತೆ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಲಿಕ್ಕೆ ಸರ್ಕಾರದ ಒಂದು ಮಹತ್ವವಾಗಿರುವಂತ ಯೋಜನೆಯನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಯಾರಿಗೂ ಇದರ ಪರಿಕಲ್ಪನೆ ಇರಲಿಲ್ಲ. ನಮ್ಮ ಸರ್ಕಾರದ ಹಿರಿಯರಿಗೆ ಈ ಯೋಜನೆಯ ಕಾರ್ಯಕ್ರಮದ ಅನುಷ್ಠಾನವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ನಂಬಿಕೆ, ವಿಶ್ವಾಸ, ಜನರಲ್ಲಿ ನಾನು ವಿಶ್ವಾಸ ಪಡಿತೀನಿ, ಈ ಯೋಜನೆಗಳನ್ನು ಮುಂದೆ ಬರುವಂತ ಭವಿಷ್ಯದಲ್ಲಿ ಜನರ ಕೈ ಹಿಡಿಯುತ್ತೆ ಅನ್ನುವಂತ ದೂರದೃಷ್ಟಿ ನಮ್ಮ ಸರ್ಕಾರಕ್ಕಿದ್ದಂತ ದೂರದೃಷ್ಟಿ. ಮತ್ತೆ ಯಾರು ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಆ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಾರಿಗೆ ಇಲಾಖೆಯ ಮಂತ್ರಿಗಳಿಗೂ ನಾನು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾವ ಸಾರಿಗೆ ಇಲಾಖೆಯ ವ್ಯವಸ್ಥೆ ಅದೇ ವ್ಯವಸ್ಥೆಯಲ್ಲಿ 500 ಕೋಟಿ ಫಲಾನುಭವಿಗಳಿಗೆ ಸೇವೆಯನ್ನ ಕೊಡೋದು ಅಂದ್ರೆ ಕಡಿಮೆ ಕೆಲಸ ಅಲ್ಲ, ಕಷ್ಟದ ಕೆಲಸನೇ. ಅದರಲ್ಲಿ KGF ಕೋಲಾರ ಜಿಲ್ಲೆ ಅನ್ನುವಂಥ ಜಾಗದಲ್ಲೇನೆ 10 ಕೋಟಿ ಮಹಿಳಾ ಶಕ್ತಿ ಮಣಿಗಳು ಅಂದ್ರೆ ತನ್ನ ಕುಟುಂಬನ ಪೋಷಣೆ ಮಾಡ್ತಾ, ರಕ್ಷಣೆ ಮಾಡ್ತಾ ಪ್ರತಿದಿನ
ಕರ್ತವ್ಯದಲ್ಲಿ ತಾವು ನಿರತರಾಗಿರುವಂತ ಹೆಣ್ಮಕ್ಕಳಿಗೆ ಸೇವೆ ಮಾಡಿದೆ ಅಂತಂದ್ರೆ ನಮ್ಮ ಸರ್ಕಾರ ಈ ಶಕ್ತಿ ಯೋಜನೆಯ ಮಹತ್ವ ಏನು, ಆ ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರುವಂತ ತಾಯಂದಿರಿಗೆ ಸೇವೆ ಮಾಡಿದೆಯಲ್ಲ ಅದನ್ನ ನಾನು ನೆನೆಸ್ತೀನಿ. ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಸಾರಿಗೆ ಇಲಾಖೆಯನ್ನ ಜವಾಬ್ದಾರಿಯಾಗಿ ಇಷ್ಟು ಉನ್ನತ ಮಟ್ಟಕ್ಕೆ ಸೇವೆಯನ್ನ ಮಾಡಿ ಇಷ್ಟು ಜನ ಸ್ತ್ರೀ ಕುಲನ ಅವರು ಪ್ರತಿದಿನ ಬೆಳಗ್ಗೆ ದುಡಿಲಿಕ್ಕೆ ಇಲ್ಲಿಂದ KGF ಇಂದ ಬೆಂಗಳೂರಿಗೆ ಹೋಗೋರಿದ್ದಾರೆ, ಕೋಲಾರಿಂದ ಹೊರಗಡೆ ಹೋಗೋರಿದ್ದಾರೆ, ಎಲ್ಲೆಲ್ಲಿ ಅವರು ಕರ್ತವ್ಯ ನಿಭಾಯಿಸಲಿಕ್ಕೆ ಹೋಗ್ತಾರೆ. ಆ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಸೇವಾ ಕಾರ್ಯದಲ್ಲಿ ಅವರು ಕೂಡ ತಮ್ಮ ಸೇವೆಯಲ್ಲಿ ನಿರಂತರಾಗಿರುವಂತ ಇಲಾಖೆಯವರ ಎಷ್ಟು ಅವರ ಕಾರ್ಯದಲ್ಲಿ ಆಸಕ್ತಿ ಮತ್ತೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಇದರಲ್ಲಿ ಕಾಣಿಸ್ತಾ ಇದೆ. ಆದ್ಮೇಲೆ ನನಗೂ ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೀಗೇನೆ ಅರ್ಥ ಆಗಿದೆ. ಈ ಕಾರ್ಯಕ್ರಮನ ಮಾಡಬೇಕು, ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ. ಈ ಯೋಜನೆಯ ಮಹತ್ವವನ್ನ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅಂತಂದಾಗ ನಾವು ಸ್ಟ್ಯಾಟಿಸ್ಟಿಕ್ಸ್ ನ ನೋಡಿದಾಗ ನನಗೆ ಒಂದು ಹಂತದಲ್ಲಿ ಗಾಬರಿ ಆಯಿತು. 500 ಕೋಟಿ ಹೆಣ್ಮಕ್ಳು ಫಲಾನುಭವಿಗಳು ಇದರ ಸೇವೆಯನ್ನ ಪಡೆದಿದ್ದಾರೆ. ಇಷ್ಟು ಜನಕ್ಕೆ ಶಕ್ತಿ ಯೋಜನೆ